ಸೊ ಅಣ್ಣ, ನಾನು ನಿಮ್ಮ ಹತ್ರ ಲಾಸ್ಟ್ ಟೈಮ್ ಒಮ್ಮೆ ಆಟೋದಲ್ಲಿ ನಾನೇ ಕಸ್ಟಮರ್ ಆಗಿ ಬಂದಾಗ ನಿಮ್ಮ ಹತ್ರ ಮಾತನಾಡಿಸಿದ್ದೆ. ಸೊ ನೀವು ಹೇಳಿದ್ರಿ ಸಾಕಷ್ಟು ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದೀರಾ, ಆಮೇಲೆ ಬಾಡಿಗೆ ಆಟೋ ಅಂದ್ರೆ ಈಗ ಸ್ವಂತ ಆಟೋ ಕೂಡ ನಿಮ್ಮ ಹತ್ರ ಇದೆ ಅಂತ ಹೇಳ್ಕೊಂಡು. ಸೊ ಬಾಡಿಗೆ ಆಟೋ ಅಥವಾ ಆಟೋ ಓಡಿಸ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನಾವು ಅವತ್ತು ತುಂಬ 4ನೇ ಕ್ಲಾಸ್ ಓದಿರೋದ್ರಿಂದ ನಮಗೆ ಯಾವ ಕೆಲಸ ಕಾರ್ಯನೂ ನಮಗೆ ಯಾವುದು ಅಡ್ವಾಂಟೇಜ್ ಇಲ್ಲ, ಸ್ಟಡಿ ಇಲ್ಲ ಮತ್ತು ಅಡ್ವಾಂಟೇಜ್ ಇಲ್ಲ. ಅವಾಗ ನಮ್ಗೆ ಆಗಿದ್ದು ಬಂದಿದ್ದೆ ಈ ಆಟೋ. ಓಕೆ. 70 ರೂಪಾಯಿ ಬಾಡಿಗೆ. ಸಾರಕ್ಕೆ ಸಿಗ್ನಲಲ್ಲಿ ಗಾಡಿ, ಕೆಂಪಮ್ಮ ಸೆಡ್ಡು ಅಂತ. ಹಾಂ 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 ಹಾಂ. ಬರೀ 70 ರೂಪಾಯಿಗೆ ಬಾಡಿಗೆ ಓಡಿಸ್ತಾ ಇದ್ದು. ಓಕೆ. ಅವಕ್ಕೆ ನಮಗೆ ಮ್ಯಾರೇಜ್ ಇಲ್ಲ. ಹಾಂ. 70 ರೂಪಾಯಿನೇ 70 ದಾರಿ. ಪ್ರತಿಯೊಬ್ಬರ ಜೀವನದಲ್ಲೂ ಏನು ಬರುತ್ತೆ ಗೊತ್ತಾ, ಅವರು ದುಡ್ಡು ಬರುತ್ತೆ, ಕಾಸು ಅವೆಲ್ಲ ಬರಲ್ಲ. ಹಾಂ. ಒಂದು ಹೆಂಗಸು ಹೆಣ್ಣು ಹಾಂ. ಹೆಣ್ಣಾದವಳು ಮನೆಗೆ ಬಂದರೆ ಅವ್ರ ಜೀವನ ಎಲ್ಲೋ ಹೋಗುತ್ತೆ. ಓಕೆ. ಅದಕ್ಕೆ ಉದಾಹರಣೆ ನಾನೇ. ನಮ್ಮ ಮಿಸ್ಸಸ್ ಬಂದರು, ಮನೆ ತಗೊಂಡು ಬೆಂಗಳೂರಲ್ಲಿ 2 ಸೈಟ್ ಮಡಗಿದ್ದೀವಿ. ಓಕೆ. ಸೊ ಎಲ್ಲ ನಿಮ್ಮ ಆಟೋ ಅಂದ್ರಿಂದಲೇ ಜೀವನ ಆಗಿರೋದು? ಆಟೋಯಿಂದ, ಬಸ್ಸಿಂದ, ನಮ್ಮ ಹೆಂಗಸರು ಮನೆಗೆ ಬಂದಿರೋದ್ರಿಂದ. ಬಾಸ್ ವಾಲಾ, ಬಿ ದ ಬಾಸ್.